ಹಾಯ್ ಫ್ರೆಂಡ್ಸ್, ಅಸ್ಸಲಾಮು ಅಲೈಕುಮ್. ಎಲ್ಲರಿಗೂ ನಮಸ್ಕಾರಗಳು. ಫಾತಿಮಾ ಬಿಜಾಪುರ್ ಬ್ಲಾಗ್ಸ್ನಲ್ಲಿ ಎಲ್ಲರಿಗೂ ವೆಲ್ಕಮ್ ಇದೆ. ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ. ಇವತ್ತು ಸ್ಪೆಷಲಾಗಿ ಮಮ್ಮಿ ಚೋಳೆಕಾಯಿ ರೆಸಿಪಿ ಮಾಡ್ತಾರಂತ. ಅದು ಹೇಗೆ ಮಾಡ್ತಾರೆ ಅಂತ ಹೇಳಿ ನೋಡೋಣ. ವೈಟ್ ರೈಸ್ ಜೊತೆ ಅಂತೂ ಮಸ್ತ್ ಕಾಂಬಿನೇಷನ್ ಆಗುತ್ತೆ. ಅನ್ನ ಬ್ಯಾಳಿ ಚೋಳೆಕಾಯಿ ಪಲ್ಯ ಮಾಡಾಕತ್ತೆ. ಅದ್ರ ಜೊತೆ ತಿನ್ನೋಕಂಥೇಳಿ ಚೋಳೆಕಾಯಿ ಪಲ್ಯ ಮಾಡಾಕತ್ತಾರೆ ಮಮ್ಮಿ. ಅದು ಯಾವ ಥರ ಮಾಡ್ತಾರೆ ಅಂಥೇಳಿ ನೋಡಿರಿ. ಇಷ್ಟ ಆದರೆ ನೀವು ಟ್ರೈ ಮಾಡಿರಿ. ಈಗ ಒಳಗೆ ಕರ್ಕೊಂಡು ಹೋಗ್ತೀನಿ. ಮಮ್ಮಿ ಹೇಗೆ ಮಾಡ್ತಾರೆ ಅಂಥೇಳಿ ನೋಡೋಣ. ಸಿಂಪಲ್ ಆಗುತ್ತೆ, ಬಟ್ ಭಾಳ ಟೇಸ್ಟಿಯಾಗಿರುತ್ತೆ. ಬರ್ರಿ ಫ್ರೆಂಡ್ಸ್, ಹೋಗಿ ಮಮ್ಮಿ ಮಾಡೋದು ರೆಸಿಪಿ ಕಲಿಯೋಣ. ಏನು ಮಾಡಕತ್ತೀರಿ? ಇದು ಧನಿಯಾ ಮಸಾಲ ಡಬ್ಬ್ಯಾಗ ಹಾಕಾಕತ್ತೀನಿ. ಇದ್ರಾಗ ತುಂಬಿ ಮಿಕ್ಸರ್ಗೆ ಹಾಕಿ ಇಟ್ಟಿದ್ದೆ. ಇದ್ರಾಗ ಹಾಕಾಕತ್ತೀನಿ ಸಣ್ಣ ಚೌಳೆಕಾಯಿಗೆ ಡಬ್ಬ್ಯಾಗ ತಕ್ಕೊಂಡು ದಿನ ಮಾಡಾಕ ಇದ್ರಾಗ ತಕ್ಕೊಂತೀನಿ. ಈಗ ಮಮ್ಮಿ ಚೌಳೆಕಾಯಿ ಇದ್ರಾಗ ಏನೇನು ಹಾಕಿರಿ? ಚೌಳೆಕಾಯಿ, ಉಳ್ಳಾಗಡ್ಡಿ, ಕೊತ್ತಂಬರಿ ದಾಲಿಕ, ಕೊತ್ತಂಬರಿ, ಕರಿಬೇವು ಹಾಕ್ಯಾರ. ಈಗ ಎಣ್ಣೆ ಹಾಕ್ಯಾರ. ಇದ್ರೊಳಗೆ ಒಗ್ಗರಣೆ ಕೊಡಬೇಕು. ಈಗ ಒಗ್ಗರಣೆ ಕೊಡಕತ್ತಾರ ನೋಡಿ. ಭಾಳ ಟೇಸ್ಟಿಯಾಗಿ ಆಗುತ್ತೆ ಇದು ಚೌಳೆಕಾಯಿ ಪಲ್ಯ. ಮಮ್ಮಿ ಮಾಡೋದು ರೆಸಿಪಿ ಭಾಳ ಟೇಸ್ಟಿ ಆಗುತ್ತೆ. ನಿಮ್ಗೆ ಏನಾದರೂ ಇಷ್ಟ ಆದರೆ ನೀವು ಟ್ರೈ ಮಾಡಿರಿ. ಈಸಿ ಇದೆ, ಸಿಂಪಲ್ಲಾಗಿ ಮಾಡ್ತಾರೆ. ಟೇಸ್ಟ್ ಮಸ್ತ್ ಇರುತ್ತೆ ಮಾಡೋದು. ಮಮ್ಮಿ ಮಾಡೋದು ಅಡುಗೆ ಎಲ್ಲ ಇದ್ರೊಳಗೆ ಹಾಕ್ಕೊಂಡ್ರೆ ಮಸಾಲೆ, ಉಪ್ಪು, ಖಾರ, ಅರಿಶಿನ, ಕಲ್ಲುಪ್ಪು ಹಾಕ್ತಾರೆ ಮಮ್ಮಿ. ಟೇಸ್ಟ್ ಚಲೋ ಆಗುತ್ತೆ ಅಂತ ಹೇಳಿ ಧನಿಯಾ ಮಸಾಲ ಹೋಮ್ ಮೇಡ್ ರೀ. ಮಮ್ಮಿ ಮಾಡಿದ್ದು ಕೊತ್ತಂಬರಿ ಪೇಸ್ಟ್ ಹಾಕ್ತೀರಿ ಅದಕ್ಕೆ. ಖಾರ ಪುಡಿ, ಎಷ್ಟು ಹಾಕ್ತೀರಿ? ಈಗೆಲ್ಲ ಮಸಾಲೆ ಹಾಕ್ಯಾರ್ರಿ ಮಮ್ಮಿ. ಈಗ ಚೋಳೆಕಾಯಿ ರೆಸಿಪಿ ಮಾಡೋದು ಹೆಂಗೆ ಅಂತ ಹೇಳಿ ತೋರ್ಸ್ಯಾರ. ಈಗ ಇಷ್ಟೇ. ಈಗ ಆಗತ್ತೆ, ರೆಡಿ ಆಗತ್ತೈತ್ರಿ. ಅದು ಆಗತ್ತಾರ ನೋಡ್ರಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅರ್ಧ ಚಮಚ ಹಾಕ್ತೀವಿ. ಅರ್ಧ ಚಮಚ ಸಾಕು. ಇಟ್ಟು ಬರಲೇ ಫ್ರಿಜ್ನಾಗ ಇದು. ನೀರು ಹಾಕ್ತೀವಿ, ಸ್ವಲ್ಪ ಕುದಿಬೇಕಲ್ಲ. ನೀರು ಹಾಕಿ ಮಿಕ್ಸ್ ಮಾಡಕತ್ತ ನೋಡ್ರಿ. ಒಂದು 5-10 ನಿಮಿಷ ಕುದಿಬೇಕಿದು. ಅವಾಗ ರೆಡಿ ಆಗುತ್ತೆ ಚೋಳೆಕಾಯಿ ಪಲ್ಯ. ಎಲ್ಲ ರೆಡಿ ಆಗಿದೆ. ಅದು ಆಗಿಂದ ನಾನು ತೋರಿಸ್ತೀನಿ ಯಾವ ಥರ ಆಗಿದೆ ಅಂತ ಹೇಳಿ. ಚೋಳೆಕಾಯಿ ಪಲ್ಯ 10 ನಿಮಿಷ ಆಗಲಿ ಕುದ್ದಿದ್ದ. ನೀರಿನ ಸ್ವಲ್ಪ ಐತೆ, ನೀರು ಕುದ್ದಿದ್ಮೇಲೆ ಊಟ ಮಾಡಕತ್ತೀವಿ. ಈಗ ಮಾನೆ ಹಣ್ಣು ನಾನು ಕಟ್ ಮಾಡಬೇಕು, ನೀರಾಗಿ ಹಾಕಿಟ್ಟೀನಿ. ಈಗ ನೋಡಿ ಫ್ರೆಂಡ್ಸ್, ಚೋಳೆಕಾಯಿ ಪಲ್ಯ ಮಮ್ಮಿ ರೆಡಿ ಮಾಡಿದರು. ತೋರಿಸ್ತೀನಿ ನಾವು ಹೆಂಗಾಗಿತ್ತು ಅಂಥೇಳಿ. ಈ ಥರ ರೆಡಿ ಆಗಿತ್ತು ನೋಡಿರಿ. 5 ನಿಮಿಷದಲ್ಲಿ ಮಾಡ್ಕೋಬೋದು. ಅಷ್ಟು ಟೇಸ್ಟಿಯಾಗಿ ಸೂಪರಾಗಿ ಆಗುತ್ತೆ. ಚೋಳೆಕಾಯಿ ಪಲ್ಯ ಸಿಂಪಲ್ ರೆಸಿಪಿ ಇದೆ. ನಿಮ್ಗೆ ಇಷ್ಟ ಆದರೆ ನೀವು ಟ್ರೈ ಮಾಡಿರಿ. ಈಗ ಅದ್ರ ಜೊತೆ ನಾವು ವೈಟ್ ರೈಸ್ ಮತ್ತು ನುಗ್ಗೆಕಾಯಿ ಬೇಳೆ ಮಾಡ್ಕೊಂಡಿವಿ. ಈಗೆಲ್ಲರೂ ಊಟಕ್ಕೆ ಹಾಕ್ಕೊಡಾಕತ್ತಾರೆ ಮಮ್ಮಿ. ಜಿಮ್ಮಿಯಲ್ಲಿ ನೋಡ್ಕೊಂಡು ಕುಂತಾಳ. ಅನ್ನದ ಜೊತೆ ಚೋಳೆಕಾಯಿ ಪಲ್ಯ ಪ್ಲೇಟ್ ರೆಡಿ ಆಯ್ತು ನೋಡ್ರಿ. ಊಟದ ಜೊತೆ ಮಾನೆ ಹಣ್ಣು ತಿಂತೀವಿ ನಾವು. ಈಗ ಮಾನೆ ಹಣ್ಣು ಮತ್ತು ಚೌಳಿಕಾಯಿ ಪಲ್ಯ ರೊಟ್ಟಿ ತಿಂತೀನಿ ರೀ. ಈಗ
ಚಪಾತಿ ಮಸ್ತ್ ಕಾಂಬಿನೇಷನ್ ಆಗುತ್ತಾ. ಇವತ್ತಿನ ರೆಸಿಪಿ, ಇವತ್ತಿನ ಬ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆದರೆ ನೀವು ಟ್ರೈ ಮಾಡಿರಿ, ಭಾಳ ಟೇಸ್ಟಿಯಾಗಿ ಆಗುತ್ತಾ. ಅಂಗಡಿಗೆ ಜಲ್ದಿ ಬಾ. ವಾ, ಕ್ಲೈಮೇಟ್ ಸೂಪರ್ ಕೂಲ್ ಆಗಿದೆ. ಸ್ವಲ್ಪ ಬಿಸಿಲು ಕಡಿಮೆ ಆಗಿದೆ. ಬೆಳಗ್ಗೆ ಭಾಳ ಬಿಸಿಲಿತ್ತು. ಸೈಡ್ಗೆ ಬಿಟ್ಟು ಬಾ, ಇಲ್ಲ ಜಲ್ದಿ ಸೈಡ್ ಬಿಡು, ಇಲ್ಲೇ ಸಾಕು. ಉಪ್ಪಿನಕಾಯಿ ಮಾಡಕತ್ತಾರೆ ಮಮ್ಮಿ. ಇದು 2 ಥರ ಉಪ್ಪಿನಕಾಯಿ ಮಾಡಕತ್ತಾರ. ಈಗ ಅರ್ಜೆಂಟಾಗಿ ಇದು ತಿನ್ನೋದು, ಮತ್ತು ಇದು ಮಾಡೋದು ಮಮ್ಮಿ. ಉಪ್ಪಿನಕಾಯಿ ಒಂದು ತಿಂಗಳ ಇಟ್ಟು ತಿನ್ಬೋದು, ವರ್ಷ ತನಕ ತಿನ್ಬೋದು. ಅಂದರೆ ಸ್ವಲ್ಪ ಮಾಡ್ಕೋತಾರ, ಅಷ್ಟೇನು ಜಾಸ್ತಿ ಇಲ್ಲ. 1 ತಿಂಗಳ 15 ದಿನ ಬರ್ತಾರೆ ಅಷ್ಟೇ. ಇದು ಸಿಂಪಲ್ ಆಗಿ ಮಾಡಾರ. ದಿನ ಈಗ ಮನ್ಯಾಗ ತಿನ್ನಾಕ. ಇದು ಭರಣಿ ಒಳಗೆ ಹಾಕಿ ಇಟ್ಟು ಬಿಡ್ತೀರಿ ಎಲ್ಲ ಮಾಡೋದು. ಉಪ್ಪಿನಕಾಯಿ ಮಾಡಿದ್ರು, ಈಗೆಲ್ಲ ಕೆಲಸ ಆಯಿತು. ಸಾಕಾಗಿದ್ರೆ ನೀರು ಕುಡಿಯಾಕತ್ತಾರೆ ನಮ್ಮ ಮಮ್ಮಿ ಮಾಡಿ ಉಪ್ಪಿನಕಾಯಿ. ಮಮ್ಮಿ ಇಲ್ಲಿ ಹೊರಗೆ ಕುಂತಾರ, ಗಾಳಿಗೆ ಜಡಿ ಹಾಕ್ತಾರಂತ ಎಣ್ಣೆ ಹಚ್ಚಾರ. ಜಡಿ ಇಲ್ಲೇ ಜೋಗಿ ಇಲ್ಲೇ ಕಟ್ಟಿವಿ, ಗಾಳಿ ಐತಲ್ಲ, ಇಲ್ಲ ಕುಂತು ಬಿಟ್ಟಾರೆ ಮಮ್ಮಿ. ಗಾಳಿ ತಣ್ಣಗೆ ಬಿಟ್ಟೈತಿ ನೋಡ್ರಿ ಮಮ್ಮಿ. ಗಾಡಿ ಚೆನ್ನಾಗೈತೆ, ಚಲೋ ಐತೆ ಇಲ್ಲಿ ಹೊರಗೆ. ಗಾಳಿ ತಣ್ಣಗೆ ಬಿಟ್ಟೈತಿ ನೋಡ್ರಿ ಮಮ್ಮಿ. ಗಾಡಿ ಚೆನ್ನಾಗೈತೆ, ಚಲೋ ಐತೆ ಇಲ್ಲಿ ಹೊರಗೆ. ಪಾಪು ಗಾಳಿನಾಗ ಮಕ್ಕೊಂಬಿಟ್ಟಾನ. ಇಲ್ಲಿ ಕಟ್ಟಿವಿ, ಇಲ್ಲಿ ಕಿಟಕಿಗೆ. ಗಾಳಿ ಅಂತೂ ಸೂಪರ್ ಆಗಿ ಬರಕದೆ. ಸಿಂಟ್ಯಾಕ್ಸ್ನಾಗ ನೀರು ತುಂಬೈತಿ ನೋಡ್ರಿ. ಬಂದ್ ಮಾಡುವ, ಬಂದ್ ಮಾಡ್ಯಾರ. ಮಾಡಿಲ್ಲ, ಕೇಳಿ ಬಾ. ಫಾತಿಮಾ ಕೇಳ್ಬಾ ಹೋಗಿ ಜಲ್ದಿ. ಬಂದ್ ಮಾಡೋದಿಲ್ಲ. ಇಲ್ಲೇ ಎಲ್ಲರೂ ಕುಂತ್ಕೊಂಡಿವಿ, ಗಾಳಿ ಬರಕತ್ತೈತಿ ಮಸ್ತಾಗಿ.